ಒಂದು ದೋಣಿಗೆ 57 ವರ್ಷ ಆಗಿದೆ ಅಂದ್ರೆ ನಂಬ್ತೀರಾ ನೀವು? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತೇನು ಅಂದ್ರೆ ನಮ್ಮ ಅಪ್ಪ ಅಟ್ಲೀಸ್ಟ್ ಒಂದು 21-22 ವರ್ಷ ಇರ್ಬೇಕಾದ್ರೆ ಒಂದು ದೋಣಿ ಮಾಡಿರು. ಸೊ ಅದಕ್ಕೆ ಇವಾಗ 57 ವರ್ಷ ಆಗಿದೆ. ಇವಾಗ ಅದನ್ನ 3 ವರ್ಷ ಆಯ್ತು, 2 ವರ್ಷದಿಂದ ದೋಣಿ ಹಿಂಗೆ ಬಿತ್ಕೊಂಡಿದೆ. ಸೊ ಅದಕ್ಕೆ ಇದನ್ನ ಮತ್ತೆ ನೀರಿಗೆ ಇಳಿಸುವ ಪ್ಲಾನ್ ಉಂಟು. ಇದಕ್ಕೆ ಎಣ್ಣೆ ಕುಡಿಸೋ ಒಂದೇ ಒಂದು ರೀಸನ್ ಏನಂದ್ರೆ ಮತ್ತೆ ಹುಳ ಹೊಡಿಬಾರ್ದು, ಮತ್ತೆ ಕಟ್ಟಿಗೆನೂ ಒಳ್ಳೆ ಚೆನ್ನಾಗಿರ್ಬೇಕು ಅಂತ. ಯಾಕೆಂದ್ರೆ ಇಲ್ಲೆಲ್ಲ ಹುಳ ಹೊಡೆದ್ಬಿಟ್ಟಿದೆ ನೋಡಿ, ಇಲ್ಲೆಲ್ಲ. ಸೊ ಅಪ್ಪ ಅದಕ್ಕೆ ಇವಾಗ ಹತ್ತಿ ಹಾಕ್ತಿದ್ದಾರೆ. ಯಾಕೆಂದ್ರೆ ಇವಾಗ ಎಣ್ಣೆ ಹಾಕ್ತಾರಲ್ಲ ಇದಕ್ಕೆ, ಸೊ ಇದು ಮತ್ತೆ ಎಣ್ಣೆ ಹಾಕಿದ್ದು ಕೆಳಗಡೆ ಬೀಳುತ್ತಿಲ್ಲ ಅಂತ. ಗೈಸ್, ಅರ್ಧ ಗಂಟೆ ಆಯ್ತು ದೋಣಿ ಬಿಸ್ಲಿಗೆ ಬಿಟ್ಟು. ಸೊ ಲೆಟ್ಸ್ ಗೋ, ನೋಡುವ ಒಣಗದ್ಯಾ ಏನಾಗದೆ ಅಂತ. ಓಕೆ ಬನ್ನಿ, ಇವಾಗ ಸ್ವಲ್ಪ ಎಣ್ಣೆ ತಿಕ್ಕುವ. ಗೈಸ್, ನಮ್ ದೋಣಿ ಇವಾಗ ಒಂಥರ ಚಂದ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾಮಕರಣ ಮಾಡುವ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಇದಕ್ಕೆ ಬ್ಲ್ಯಾಕ್ ಅಂತ ಇಡುವ ಅಂತ. ನಾನು ಮತ್ತೆ ಚಿಲ್ಲಿ ಸೇರ್ಕೊಂಡು ಇವಾಗ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಗಾಡಿ ಹೊರಗೆ ನಿಲ್ಸಿಟ್ಟಿದ್ದೇನೆ ಅಂದ್ರೆ ಅವಾಗೆ ಬಂದೇನೆ ಇರ್ಬೇಕು. ಬೆಳಗಿಂದ ಇಲ್ಲಾಗಿನಪ್ಪ ಚಿಲ್ಲಿ ಹೊರಗಡೆ ಭತ್ತ ಬೆಂಕಲ್ಲಿ ಹಾಕಿಟ್ಟಾರೆ. ಮಣ್ಣು ಎಷ್ಟು ಬುದ್ಧಿವಂತ ಅಂದ್ರೆ ಔಟ್ ಇರೋದನ್ನ ಇನ್ ಸೈಡ್ ಕೊಟ್ಟಾನೆ, ಇನ್ನಿರೋದನ್ನ ಔಟ್ ಕೊಟ್ಟಾನೆ. ಗೈಸ್, ನಮ್ಮ ಅಕ್ಕನ ಚಾ ಮತ್ತೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ತಣ್ಪಡೆ ಚಾ ಉಡೇಲಿ ಗೈಸ್, ಚಾ ಹೋಗ್ತಾ ಅಕ್ಕನ ಚಾ ಸೂಪರ್ ಆಗಿದೆ ಅಂದ್ರೆ ಒಗ್ದೇ ಬಿಟ್ಟವ. ಬರ ಒಪ್ಪುವ ಗೈಸ್, ನಾವೇ ಹೋಗ್ತೀವಿ ಇಲ್ಲಿ ಗದ್ದೆಗೆ. ಭಾಯ್ ತೇರಾ ಹಿಂದಿ ಗಜಬ್ ಕಾ ಹೈ. ಗೈಸ್, ತೆಗಿಯೋಕೆಲ್ಲಾದ್ರೂ ಇದ್ರೆ ಇವನ್ ಕಾಂಟ್ಯಾಕ್ಟ್ ಮಾಡಿ @sanjilopez@gmail.com. ನೀವು ಯಾವಾಗಾದ್ರೂ ನಮ್ ಗದ್ದೆ ಮಣ್ಣೊಂದು ಒಲೆ ನೋಡಿದ್ರಾ? ನಾ ತೋರಿಸ್ತೀನಿ. ನಮ್ಮ ಬಾವೂಜಿ ಬಂದಿಲ್ಲ ನೋಡಿ, ಗದ್ದೆ ಮಣ್ಣಿಂದ ಒಲೆ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಕಟ್ಟಿಗೆ ಎಲ್ಲ ಖಾಲಿ ಆಗಿದೆ. ಸಾರಿ, ಕಟ್ಟಿಗೆ ಎಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಖಾಲಿ ಆಗಿದೆ. ಬಾವೂಜಿ ಅಕ್ಕಂಗೆಲ್ಲ ಬೈತಿದ್ರಪ್ಪ, ಇವಾಗ ನೋಡ್ಬೇಕು ಅಂತ ಇದ್ದೀರಿ. ಲಾಸ್ಟ್ ಮೂಮೆಂಟ್ ತರ ವೇಟ್ ಮಾಡಿ, ಈ ತರ ಮಿಕ್ಸ್ ಮಾಡ್ಬೇಕು ಮಣ್ಣು. ಈ ಟ್ಯಾಲೆಂಟ್ ಇವ್ರ ಹತ್ರ ಮಾತ್ರ ಇರೋದು. ಒಲೆ ಮಾಡ್ತೀವಿ, ಚಂದ ಮಾಡ್ತಾರೆ ನೋಡಿ. ಆದ್ರೂ ಸ್ವಲ್ಪ ನೀರೇನೋ ಕಮ್ಮಿ ಬಿತ್ತು ಅಂತ ನಮ್ಮ ಬಾವೂಜಿ ಅಕ್ಕಂಗೆಲ್ಲ ಬೈತಿದ್ರಪ್ಪ. ಅಂತಂದ್ರೆ ಇವಾಗ ಸಿಕ್ಕಾಪಟ್ಟೆ ಲೇಟ್ ಆಗೋಗಿದೆ. ನಮ್ಗೆ ಒಲೆ ಮಾಡ್ತಿದ್ರಲ್ಲ, ಅದು ಮಾಡ್ಕೊಂಡು ಹಾಗೆ ನಾವು ಪೇಂಟ್ ತೆಗಿತಿದ್ವಿ. ಸೊ ನನ್ನ ಟಿ ಶರ್ಟ್ಗೆ ಕಾರ್ಗೆ ಫುಲ್ ಎಲ್ಲ ಪೇಂಟ್ ಹಾಕ್ಬಿಟ್ಟದೆ. ಇವಾಗ ಅಮ್ಮ ಹತ್ರ ಹೋಗಿ ಬೇಕು ಅನಿಸ್ತದೆ. ಎಷ್ಟು ಉಗೀತದೆ ಏನೋ ಗೊತ್ತಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ. ಬಾಯ್.